Hi, hello, welcome back to my another new vlog, guys. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಗಾಯ್ಸ್, ಇವತ್ತು ಜಾಗಿಂಗ್ ಏನಿಲ್ಲ, ಎಲ್ಲ ಎಗರ್ಸಾಕಿದ್ದೀನಿ. ಇವತ್ತು ಇದ್ದು ಒಂದು ಕುಂತಂಗೆ ಕರ್ಕೊಂಡೋಗಿ ಬಂದೆ. ಇವಾಗ ನೀರು ತರಬೇಕಂತೆ ಮನೆಗೆ, ಅದಕ್ಕೆ ಇವಾಗ ಕ್ಯಾನ್ ತೊಗೊಡ್ಬೇಕು. ನಮ್ಮ ಅಮ್ಮ ಇಲ್ಲಿ ಬರ್ತಾ ಇರ್ತಾರೆ, ಕಾಯ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಹೋಗ್ಬೇಕು ಹೊರಗಡೆ, ಅದಕ್ಕೆ ಬೇಗ ಹೋಗ್ಬೇಕು ಕೆಲಸಕ್ಕೆ. ಅದಕ್ಕೆ ಇವಾಗ ಅಲ್ಲೆಲ್ಲ ಹೋದರೆ ನಾನು ರೆಡಿ ಆಗೋಕ್ಕಾಗಲ್ಲ ಅಂತ ಹೋಗಿಲ್ಲ ಗೈಸ್. ಆದರೂ ಮಾಮೂಲಿ ವಾಕ್ ಮಾಡ್ಕೊಂಡು 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀನಿ, ಅದು ಬೇರೆ ವಿಷಯ. ಜಾಗಿಂಗ್ ಹೋದರೆ 15K ಆಗುತ್ತೆ, ಇಲ್ಲ ಅಂದರೆ 10K ಮಾಡ್ತೀನಿ. ಈಗ ಗೈಸ್ ಇದೆ ನೆನ್ನೆ ಹಾಕಿರೋದು, ಮಾಮೂಲಿ ಪೈಪ್ ಹಾಕಿದ್ದೆ. ಅವನ ಹಚ್ಚಿನೇ ಬಿಡ, ನೀರೇ ಪಾಸ್ ಆಗ್ತಾಯಿಲ್ಲ. ಈಗ ಇದು ಮಧ್ಯೆ ಅದು ಆಗೋದು. ಯಾರು ನನ್ನ ಯಾಕ? ಹಾಂ, ಯಾಕ? ಏನ್ ಹಾಕಿ ಬೈತೈತಿ, ಏನ್ ಕೆಲಸ ಮಾಡಲ್ಲ. ಗಾಯ್ಸ್ ಅನ್ಕೊಂಡಿರ್ತೈತೆ. ಮಗ ಕಂಪ್ಲೀಟ್ ತೆಕ್ಕಿಲ್ಲ. ಇದು ಕಾರ್ ಪಾರ್ಕಿಂಗ್ ಆಗಿರೋ ಕೆಳಗಡೆ ಮನೆಗ ಗಾಯ್ಸ್ ಅನ್ನೋದೊಂದು ಬಂದೈತೆ ಅಷ್ಟೇ. ಹೇಳ್ತೇನೆ ಇದ್ದೀನಿ, ಕಂಬಿ ಎತ್ತಿಕಂತ ಯಾವಾಗ ಹೇಳ್ತು? 7 ದಿನ ಐತೆ ಅಂತ. ಅದಾದ ಕೆಳಗಡೆ ಅದೊಂದು ಎತ್ತಿಕಂತಷ್ಟೆ. ಹೆಂಗ್ ಮಮ್ಮಿ ಗಾಯ್ಸ್, ಇದು ಕ್ಯಾನ್ ಕ್ಲೀನ್ ಆಗ್ಬೇಕಂದ್ರೆ ಉಪ್ಪಾಕಿ ತೊಳಿಬೇಕಂತೆ. ಹೆಂಗ್ ಮಮ್ಮಿ ಉಪ್ಪಾಕಿ ತೊಳೆಯೋದು? ಹಾಂ, ಪಚ್ಚಿ ಥರ ಕಟ್ಟಿರೋದಾ? ಪಚ್ಚಿ ಥರನಾ? ಕಟ್ಟಿರುತ್ತಲ್ಲ, ಹಾಂ, ಅವಾಗ ಅದೆಲ್ಲ ಬಿಡುತ್ತೆ. ಮುಳ್ಳಿಂದನೇ ತೆಗೀರಿ ಅಂತ, ಪಚ್ಚಿನ ಉಪ್ಪಿಂದನೇ ತೆಗಿಬೇಕು ಅಂತನಾ ಕಾನ್ಸೆಪ್ಟು? ನೋಡಿ ಗೈಸ್, ನಿಮ್ಮ ಕ್ಯಾನ ಗೊತ್ತಿತ್ತಾ? ಗೊತ್ತಿದ್ರೆ ಏನು ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ನೀವು ನೋಡ್ರಿ, ತೀಟೆ ಮಾಡೋದಾದ್ರು ಪಂಟ್ರಿ. ಹೋಗೋ ದೇವ್ರ ಮನೆಯದು ಒಂದು ಬಟ್ಟೆ ಐತೆ, ಎತ್ಕೊಂಡು ಬಂದ್ಬಿಡೋ ಇದು ಟಿವಿ ಸ್ಟ್ಯಾಂಡ್ ಹತ್ರ. ಹೋಗ ರೆಡಿಯಾಗ ಬೇಗ ಅಂತ ಕಳ್ಸ್ರೆ ಮಗ ಎದ್ದೀನಿ. ನಾನೇನು ಮಾಡಿದೆ, ಇದ್ರಾಗಿಂದ ಬಂದೈತೆ ಅಷ್ಟೇ. ತೊಳ್ಕೊಂಡು ಒಂದು ನೀರು ತಗೋಬೇಕು. ಮುಂದೆ ಬೇಗ ರೆಡಿಯಾಗಿ ಹೊರಡ್ಬೇಕು. ಇವತ್ತು ನಮ್ಮ ಮಗನ ಜೊತೆಗೆ 9 ಗಂಟೆಗೆ ಹೋಗ್ಬಿಡ್ಬೇಕು ಇವತ್ತು ಕೆಲ್ಸಕ್ಕೆ. ಗಾಯ್ಸ್, ಇವಾಗ ರೆಡಿಯಾಗಿ ಬಂದೆ. ನಮ್ಮ ಸಾಮ್ರಾಟು ರೆಡಿ ಆಗವನೆ. ಅವನಿಗೆ ಶೂ ಹಾಕಿ ಕರ್ಕೊಂಡೋಗಿ ಬಿಡೋದಷ್ಟೇ. ಬಿಟ್ಟು ಬಂದು ನಾನು ಬ್ರೇಕ್ಫಾಸ್ಟ್ ಮಾಡಿ ಹೊರಡ್ಬೇಕು. ಬೇಗ ಬಾರ, ಶೂ ಹಾಕೊಳ್ಳೋ ಬೇಗ. ಅಲ್ಲ, ನಂಗೂ ಟೈಮ್ ಆಯಿತು. ತೀಟೆ ಮಾಡೋದಕ್ಕೆ ಪಂಟ್ರಿ ನೋಡ್ರಿ. ಅವು ಶೂ ಹಾಕೊಳ್ಳೋ ಅಂದರೆ ಮೆಡಿಟೇಷನ್ ಮಾಡ್ತಾವನೆ ಕಳ್ಳ ನನ್ನ ಮಗ. ಏನೋ ನಿನ್ನೆತ್ಕೊಂಡು ಜಂಪ್ ಮಾಡೋಕ್ಕಾಗಲ್ಲ. ಒಂದು ಮಾಡ್ತೀನಿ. ನಿಮ್ಮ ತಾತನ ಗಾಡಿ ಆಚೆ ಐತೆ, ತಾತನ ಗಾಡಿಗೆ ಹೋಗಿ ಬಂದ್ಬಿಡೋಣ. ಓಕೆ ಪಾಪ, ಬನ್ನಿ. ಇವಾಗ ಬಂದೆ ಬಿಟ್ಟು ಚಟ್ಟು ನಾನು ಟಿಫನ್ ಮಾಡ್ಕೊಂಡು ಪಟ್ನ ಹೋಗ್ಬೇಕು. ನಮಸ್ಕಾರ ಗಾಯ್ಸ್. ಹಾಂ, ಹಂಗಾಗಿ ಇವಾಗ ಅವ್ರ ಮೇಲೆ ಇದು ಮಾಡಿದ್ದೀನಿ.
ಆ ಪೈಪ್ ಎತ್ತಿಕೋ ಪೈಪ್ ಇದಾವೆ ಅಲ್ಲಿ ಐತೆ ಆ ಮನೆ ಕೆಳಗಡೆ ಬೀಗ ತೆಗೆದ್ಬಿಟ್ಟು ಒಳಗಿಕ್ಕಪ್ಪ ಅಂತ ಹೇಳಿದೆ. ಕಿಟಕಿಗೆ ಹಾಕೋ. ಇನ್ನೂ 15 ಸಾಯ್ತು ತಿಕ್ಕಿಲ್ಲ. ಇವಾಗ ಹಸುಗಳೆಲ್ಲ ಅವು ಬಂದಿತ್ತು ಹೇಳ್ದೆ ಇಷ್ಟುದ್ದ. ಆ ಹಸುಗಳಿಗೆ ಯಾವಾಗ ಸೇರ್ಕೊಂಡ್ಬಿಟ್ರೆ ಏನ್ ಮಾಡೋದು ಗಸರ. ಫಸ್ಟ್ ಹಸುಗಳೆಲ್ಲ ಗೇಟ್ ಮುಂದೆ ಕೂತ್ಬಿಟ್ಟು ಎಲ್ಲ ಒದ್ರಿ ಚಿಲ್ಕೊಂಡು ಮೇಲೆ ಕಿಕ್ಕು ಕ್ಲೀನಾಗಿ ಖಾಲಿ ಇಟ್ಕೊಂಡ್ರೆ ಸ್ಕೂಟ್ರು ಸ್ಟಾರ್ಟ್ ಮಾಡಕ್ ಮುಂಚೆ ಸೀಟ್ ಹೊಡೆದ್ ಸತಿ ಹೊಡಿ ಜೋರ್ಗ ಹೊಡೆದು ಸ್ಟಾರ್ಟ್ ಮಾಡು. ಬರೀ ಆಗ್ಲೇನಪ್ಪ ಭಯ ಆಗುತ್ತೆ ಅಷ್ಟೇ. ನನ್ನ ಮೇಲೆ ಇಷ್ಟು ಕಂಪ್ಲೇಂಟ್ ಇದೆ ಮನ್ಯಾಗ, ಎಲ್ಲ ಮಾಡೋಣ. ಬ್ರೇಕ್ಫಾಸ್ಟ್ ಆ್ಯಸ್ ಯೂಶುವಲ್, ಓಟ್ಸು, ಸೀಡ್ಸು, ನೋಡಿ ಈ ತರ ಮುಚ್ಚಿದಂಗೆ ಇಲ್ಲಿ ಮುಚ್ಚೋದು ಆ ಕಡೆ ಹಾಕೊಂಡು. ಗಾಯ್ಸ್ ಇವಾಗ ಮನೆಗೆ ಬಂದೆ, ಮಳೆ ಫುಲ್ಲು. ಅದಕ್ಕೆ ಇವತ್ತು ಜಿಮ್ಗೂ ಹೋಗಿಲ್ಲ. ಹಾಂ, ಜಿಮ್ಮು ಟಪ್ಪ ಇವತ್ತು. ಫುಲ್ ಮಳೆ ಬರ್ತೈತಿ ಇಲ್ಲಿ. ಇವತ್ತೆಲ್ಲ ಟಪ್ಪ ಗೈಸ್ ಇವತ್ತು. ಏನೋ ಪಾರ್ಸಲ್ಗಳು ಬಂದಾವೆ, ಪಾರ್ಸಲ್ಗಳು ಮನೆ ಒರ್ಸೋದು ಎಲ್ಲ ಇವನು. ಗಾಯ್ಸ್ ಬನ್ನಿ ಇವಾಗ ನಾವು ಬನ್ನಿ ಗೈಸ್, ನಮ್ಮ ಹುಡುಗನ ಅಂಗಡಿಗೆ ಮಸಾಲೆ ಪುರಿ ತಗೊಳಕ್ಕೆ ಬಂದಿದ್ದೀನಿ. ನಮ್ಮ ಅಮ್ಮ ಹೇಳಿದ್ರು ತಗೊಂಬ ಅಂತ, ಅದಕ್ಕೆ ಬಂದೆ. ನಮ್ಮ ಹುಡುಗನ ತೋರಿಸ್ಬಾರ್ದಂತೆ, ಅದಕ್ಕೆ ತೋರಿಸ್ತಾ ಇಲ್ಲ. ಅಂಗಡಿ ನೋಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಅಂಗಡಿ ಅಂತ, ನಮ್ಮ ಏರಿಯಾದವ್ರನ್ನ. ಹಾಕಮ್ಮ ಬಂದ್ಬಿಡಿ ಬಡವಸರಲ್ಲ, ದಯವಿಟ್ಟು ಬಂಗಾರಪೇಟೆ ಚಾಟ್ಸ್ಗೆ ಹೇಳಿದ್ದೀನಮ್ಮ, ಪ್ರಮೋಷನ್ ಮಾಡಿದ್ದೀನಿ. ಹಾಂ, ಪಾರ್ಸಲ್ 2 ಬನ್ನಿ ಗೈಸ್, ಮಸಾಲೆ ತಗೊಂಡು ಹೊರಡೋಣ. ಇವತ್ತಿನ ಜ್ಯೂಸ್ಗಳು ಬೇರೆ ಇಟ್ಟವನೆ. ಎಷ್ಟು ದಿವಸ ಆಯ್ತಮ್ಮ ಜ್ಯೂಸ್ ಇಟ್ಟು? 4 days. 4 days ಜ್ಯೂಸ್ ಇದೆ ಅಂತ ಗೈಸ್. ಜ್ಯೂಸು ಬೇಕಂದ್ರೆ ಜ್ಯೂಸ್ ಕುಡಿಯೋಕ್ಕೆ ಬನ್ನಿ. ಎಲ್ಲ ಇವಾಗ ಬಟ್ಲಿಗೆ ಹಾಕಿದ್ದೀನಿ. ಒಂದು ಬಟ್ಲಿಗೆ ಫುಲ್ ಕಲಸರೆ ನೀಟಾಗಿ ಮಸಾಲೆ ಹಿಡ್ದಿರುತ್ತೆ, ಅದಕ್ಕೆ ಎಲ್ಲ ಬಟ್ಲಿಗೆ ಹಾಕ್ಬಿಡೋದು. ಬನ್ನಿ, ಅಷ್ಟೇ ನೋಡಿ ಗೈಸ್, ನೀಟಾಗಿ ಮಿಕ್ಸ್ ಆಗಿರುತ್ತೆ. ಅದನ್ನು ನೋಡೋಕೆ ಚೆನ್ನಾಗಿಲ್ಲ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಡ್ಯಾಡಿಗ ತಗೋ ಇವೆರಡು ನಿಮ್ಗೆ, ಡ್ಯಾಡಿಗೆ ಒಂದು ನಿಂಗೊಂದು. ಅದೇ ತಿಕ್ಬಿಡೋ, ದೀಪ ತಿಂಕಂತಾರೆ ಅಷ್ಟೇ. ಗಾಸ್ ಬನ್ನಿ, ಇವಾಗ ಮುದ್ದೆ ರೆಡಿ ಆಗ್ತಾ ಇದೆ. ಮುದ್ದೆ ರೆಡಿಯಾಗಿದ್ದ ತಕ್ಷಣ ನಾವು ಊಟ ಮಾಡೋಣ. ಅಷ್ಟೊತ್ತಿಗೆ ಓಟ್ಸು ರೆಡಿ ಮಾಡ್ಕೊಂಬಿಡೋಣ ನಾವು ಇವತ್ತು ಬೇಗನೆ. ಹೆಂಗೋ ಫ್ರೀ ಇದೀನಲ್ಲ, ಬೇಗ ರೆಡಿ ಮಾಡ್ಕೊಂಡು ಬಿಡೋಣ. ತಡೀರಿ. ಏನು ಮಮ್ಮಿ
ಸಿಂಕ್ ಹಾಕ್ಲೆ ಕವರ್ ಎಲ್ಲ ಕವರ್ ಹಾಕ್ಬೇಕು ಕಸ. ಗಾಯ್ಸ್ ನಮ್ಮ ಸಾಮ್ರಾಟ್ದ ಮನೆ ತಿರ್ಗಾ ರೀಬಿಲ್ಡ್ ಮಾಡ್ತಾಯಿದ್ದೀನಿ. ಕಿತ್ತಾಕಿದ್ದ ಇದೊಂದು ಪೈಪ್ ಕಳ್ದಾಗ್ಬಿಟ್ಟೈತೆ, ಎಲ್ಲ ಹಾಕ್ಬಿಟ್ಟವನೇ. ಅದೊಂದು ಸಿಕ್ಕೇ ಇಲ್ಲ ಹುಡುಕಿದ್ರೆ. ಎಲ್ಲ ಕಾಣ. ಬನ್ನಿ ಹಂಗೆ ಬಟ್ಟೆ ಹಾಕೋಣ, ಆಮೇಲೆ ಬಂದರೆ ಒಂದು ಕೆಳಗಡೆ ಇಲ್ಲೇ ಸಿಗಿಳಿಸ್ಬೋದು. ಫೈನಲಿ ರೆಡಿಯಾಗಿದೆ ಗಾಯ್ಸ್. ಆ ಮುಂದೆನೇ ಎಲಾಸ್ಟಿಕ್ ಐತೆ, ಅದು ನೋಡ್ರೆ ಒಳಕ್ಕೆ ಓದ್ತೈತೆ. ನೋಡೋಣ ಬರ್ರಿ, ಅವ್ನು ಬಂದಮೇಲೆ ಊಟ ಮಾಡೋಣ. ಗಾಯ್ಸ್ ಈ ಮನೆಗೆ ಬಂದಾಗಿಂದ ಆಗು ಹಿಡಿಯೋದೆ ನಮ್ಮ ಕೆಲಸ ಆಗ್ಬಿಟ್ಟಂಗಿದೆ. ರೆಡೆ ಇನ್ನೊಂದು ಐತಂತೆ ಬಾ. ಹಾವು ಇದೆ ಎಲ್ಲ ಟೈರ್ ಹತ್ರ ಅಂದ, ಡಬ್ಬ ಹುಡುಕ್ತಾ ಇದ್ದೀನಿ. ನಿನ್ನೆ ಒಂದು ನಮ್ಮ ಅಪ್ಪನೂ ನಮ್ಮ ಮಾವ ಹಿಡ್ದವ್ರೆ, ಅದಕ್ಕೆ ಮೊನ್ನೆ ನಾನು ನಮ್ಮ ಅಣ್ಣ ಹಿಡ್ತಿದ್ದೀವಿ. ಇವಾಗ ತಿರ್ಗಾ ಆ ವಿಡಿಯೋ ಹಾಕೋತಾ ಇದ್ದೀರಿ. ಹಾಂ ಇಲ್ಲಿದ್ದೀನಿ. ಯಾಕ ಇವಾಗ ಗಿಡ ಐತಲ್ಲ ಇಟ್ಕೊಂಡು ಹೇಳಿ, ಡೋರ್ ಹೇಳಿ ಬೇಗ. ಹಿಂದಕ್ಕೆ ವಾಕಲ್ಲಿ ಸೊಳ್ಳೆ ಹೋಗ್ತದೆ. ಏ ಬಾಕ್ಲ ಹಾಕೋಣ. ಅಜ್ಜಿ ಇದೆಲ್ಲ ಬಂದೈತೆ. ಓಡಾಗ್ಬಿಟ್ಟೈತೆ. ಆ ಗಿಡ ಐತೆ, ಆ ಗಿಡ ಪಾಪ ಪಾಪ ಆ ಗಿಡ ಐತೆ. ಡಬ್ಬ ಡಬ್ಬ ಎಲ್ಲ ಐತೆ ಬಾ, ಒಂದು ರೆಡಿ ಮಾಡವ್ರೆ. ಇಡಬಿಟ್ಟೈತೆ ಅಂತ ಗಾಯ್ಸ್. ನಾವು ಅಲ್ಲಿಂದ ಇಲ್ಲಿ ಬರೋ ಶಾತ್ಗೆ ಹೋಗ್ಬಿಟ್ಟೈತೆ. ಎಲ್ಲಪ್ಪಿ ಎಲ್ಲಿತ್ತು ಬಾಟ್ಲ ಅಂತ ಬಾ, ಪೈಪ್ ಎತ್ಕ ಬಾ ಡ್ಯಾಡಿ. ಎಲ್ಲ ಕಾಣಿಸ್ತಾ ನೋಡ? ಇಲ್ಲ ನಂಗೆ ಕಾಣಿಸ್ತಾ ಇಲ್ಲ. ಯಾಕೆ ಸಿಮೆಂಟ್ ಇಲ್ಲೇನಾ? ಈ ಥರ ಸಿಮೆಂಟಾ? ಹಾಂ ಆ ಕಾರ್ನರಾಗ ಹಂಗೆ ನೋಡ್ಕೊಂಬರ. ಹ್ಞೂ ಈಗ ಇಲ್ಲೈತಲ್ಲ ಮೂತಿ. ಏಯ್ ಕಡ್ಡಿ ಅಂತ ಎಲ್ಲಿ ಬರೀ ಮೂತಿ ಐತೆ ನೋಡಲ್ಲಿ. ಚಿಕ್ಕ ಪೈಪ್ ಎತ್ಕೊಂಬಂದಲ್ಲ ಇವನು ಯಾರ? ಫೋನಾಗ ಕಾಣಿಸ್ತಾ ಇತ್ತು ನೋಡು ಕಣ್ಣು. ಚಾಮ ಅಲ್ಲ ಬಾ ಚಾಮ. ಅಲ್ಲೇ ಹ್ಞೂ ಇಲ್ಲಿ ಈ ನೀನು ಬರ ನಾನು ಹಿಡಿಯೋದು ಬೇಡ ಅನ್ನೋದನ್ನ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತೈತೆ. ಕಾಣಿಸ್ತೇನಾ? ಗಾಯ್ಸ್ ಇಲ್ಲಿ ಬಂದು ಫುಲ್ಲು ಪಕ್ಕಾ ಆ ವಿಡಿಯೋರು ಆಗ್ಬಿಟ್ಟಿದ್ದೀರಿ ನಾವು. ನೀನು ಅಷ್ಟೇನಾ? ಇಳಿಯಲ್ಲೇ ನಾನು ಪೈಪಾಗಿ ಹಿಡ್ಕೊಂತೀನಿ. ಇಲ್ಲ ರೆಡಿ ಮಾಡೋ ಇಕ್ಕೊಂಬಿಟ್ಟಿದ್ದಂಗೆ ಅವ್ರೆ. ಬಾಲ ಆಯ್ತಾ ಅಲ್ಲಿ? ಪಕ್ವತೈತೆ. ಸಿಕ್ಕಿಲ್ಲ ರೈಸ್ ಹೊಲ್ಟೋಗ್ಬಿಟ್ಟೈತೆ. ಹಾಂ ಬಾ ಬಾ ಬೇಗ ಸಾಮ್ರಾಟ್ ಹೋಗೋಣ. ಹ್ಞೂ ನಡ್ಕೊಂಡು ನಡಿಯ. ಯಾಕ ಆ ಶೂಗಳು ಚಪ್ಪಲಿಗಳೆಲ್ಲ ಒದ್ರಿಬಿಟ್ಟು ಕ್ಲೀನಾಗಿ ಎತ್ಕೊಂಡ್ ಮೇಲೆ ಇಟ್ಬಿಡ್ರಿ. ಹಾಂ ಸಿಕ್ಕಿಲ್ಲ ಗೈಸ್, ಬರ್ರಿ ಊಟ ಮಾಡೋಣ.
ಇವಾಗ ನಮ್ಮ ಚಿಂತು ನಾಕಿಂಗ್ ಕರ್ಕೊಂಡು ಹೋಗ್ತಾರೆ ಕಾಣಿಸ್ಬೋದೇನು. ಹುಷಾರಾಗಿ ಹೋಗೋವಾಗ ನೋಡ್ಕೊಂಡು ಹೋಗ್ತೀನಿ. ಅಲ್ಲಿ ಪೈಪ್ ಇರ್ಬೇಕು. ಪಾಪ ಚಾಲು ಇದು ಬೇಟು ಪೈಪ್ ಒಂದು ಇತ್ತಲ್ಲ ಕಳ್ದಾಕಿದ್ಯಾ? ಹಾ ಯಾವ ಪೈಪು? ಇದು ಮನೆದು ಹಾಗಾದ್ರದ್ದು ಕಿತ್ತಾಕೈತೆ ಒಂದು ಸಿಕ್ಕಿಲ್ಲ. ಎಲ್ಲಾಗಿದೆ ನೋಡ ಪೈಪ್ ಒಂದು ಇತ್ತು ಅದಿಲ್ಲ. ಅಷ್ಟೇ ಗೈಸ್, ಬನ್ನಿ ಊಟ ತಿಂದು ಓಡ್ಸ್ನೇನೆ ಅಂದೆ. ಅಷ್ಟೊತ್ತು ನಾವು ಅಮ್ಮ ಫಿಟ್ ಮಾಡು ಅಂದರು, ಅಲ್ಲೋದೆ. ಹಾ ಹ್ಞೂ ಏನದು ಬಿಲ್? ನೋಡ್ರಿ ನನ್ನ ಮಗ ಅವ್ರ ಹೆಂಡತಿ ನೀಟಾಗಿ ವಿಡಿಯೋದಾಗ ಕಾಣಿಸ್ಲಿ ಅಂದ್ಬಿಟ್ಟು ಕಳ್ಳನ ಮಗ ಲೈಟ್ ಹಾಕವನಪ್ಪು. ಹಾಂ ತೆಗೀರಿ ಬೇಗ ಬೇಗ. ಅಮ್ಮ ಇಂಥದ್ದು ಸೈಡ್ ಬರಲ್ಲೋ. ಏನದು? ಬ್ರಷ್ ಇರೋ. ಓ ಅದೇ ಹಿಂಗೆ ಇಡೋದು ಅನ್ಸುತ್ತ ಅಲ್ವಾ? ಪೇರು ಮೂರವೆ ಹಿಂಗ ಕಾಲಾಗಿ ಹಿಂಗ ಅನ್ನೋದ ಇದು? ಜೋಡ್ಸಕ್ರ ಸುಮ್ಮನೆ ಇದು ವೆಟ್, ಇದು ಡ್ರೈ ಕಂಪಾರ್ಟ್ಮೆಂಟ್. ಓ ಬರೀ ಡ್ರೈ ಮಾಡೋದು ಇದು ಮಾಡೋದು. ಮನೆ ಒರೆಸೋದು. ಅದೇ ಒಂದು ಕಡೆ ಡ್ರೈ ಮಾಡೋದು ತಾನೆ, ಒಂದು ಕಡೆ ನೀರು. ಒರೆಸಿ ಆಮೇಲೆ ಎಲ್ಲ ಮಗ ಅದೇ ಬುಕ್ಕಿದ್ದ ಹಿಂಗೆ ಇಟ್ಬಿಟ್ಟು ಹಾಕೊಂಬಲ್ಲಪ್ಪ. ಹಿಂದಿ ನಮ್ಗೆ ಕೈಯಲ್ಲಿ ಉರಿತಾ ಇರ್ತಾರೆ. ಹುಡ್ಕೋದು ಅಷ್ಟೇ ಗಾಯ್ಸ್, ಅನ್ಬಾಕ್ಸಿಂಗ್ ಆಗಾಯ್ತು. ಬನ್ನಿ ನಾವು ಓಡಿಸ್ಕೊಳ್ಳೋಣ. ಇನ್ನೇನೋ ಪೈಪಲ್ಲ ಇಟ್ಕೊಂಡು ರೆಡಿ ಮಾಡ್ತಾನೆ ಅವನು. ಹಾಕಿ ಇಡೋದು ಇಕ್ಕ ಒಳಗಡೆ ಕಪ್ಪಿ ಹೆಂಗೆ ಇಕ್ತ? ತಡಿ ಅದು ಹೆಂಗ ಸಟ್ಪಟ್ ಇಡ್ಬೇಕು ಮಂಗೆ ನಂಗೆ ಗೊತ್ತಿಲ್ಲ. ನಿಂಗ ಹಿಂಗ ಇದು ಡ್ರೈ ಮಾಡೋದು. ಅದೊಂದು ಜಿಯಾ, ಅದು ಕ್ಯಾಪ್ ಅನ್ಬೇಕನ್ನ. ಮುರ್ಗಿರ್ದು ಹಾಕಿ ಇರಲ್ಲ. ಡ್ರೈ ಮಾಡೋದಕ್ಕೆ ಹಿಂಗೆ ಉಜ್ಕೊಂಬರುತ್ತೆ, ಇಲ್ಲಿ ನೀರೆಲ್ಲ ಹೋಗುತ್ತೆ. ಅಷ್ಟೇ ಗೈಸ್, ಏನಿಲ್ಲ ಅದು ಸ್ಪೆಷಲ್. ಅದಕ್ಕೆ ಸುಮ್ಮನೆ ಕಾಜು ದಂಡ. ಬರ್ರಿ ನಾವು ವಾಶ್ ಮಾಡ್ಕೊಳ್ಳೋಣ. ಗಾಯ್ಸ್ ಊಟ ಆಗಿ ಓಟ್ಸ್ ರೆಡಿ ಮಾಡ್ತಾಯಿದ್ದೀನಿ ಇವಾಗ. ಇದಕ್ಕೆ ನೀರು ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಮುಗೀತು. ಅಷ್ಟೇ ಗಾಯ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.